ಚರ್ಚೆಗೆ ಗ್ರಾಸವಾಗಿರೋದು ಯಾರಿವರು ಚೆನ್ನಿ ಅಂತ ಹೇಳಿ. ಅಂದ್ರೆ ಚನ್ನಬಸಪ್ಪ ಯಾರು, ಹಾಗಾದ್ರೆ ಅವರ ಹಿನ್ನೆಲೆ ಏನು, ಯಾವ ರೀತಿಯಾಗಿ ಬಿಜೆಪಿಯಲ್ಲಿ ಅವರು ಕಾರ್ಯನಿರತರಾಗಿದ್ದಾರೆ, ಯಾವೆಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದಾರೆ, ಏನು ಅವರ ಸ್ಟ್ರೆಂತ್. ಹಾಗಾದ್ರೆ ಶಿವಮೊಗ್ಗ ನಗರದಲ್ಲಿ ಬಿಜೆಪಿ ಹೈಕಮಾಂಡ್ ಚನ್ನಬಸಪ್ಪ ಅವರಿಗೆ ಟಿಕೆಟ್ ಕೊಟ್ಟಿದೆ ಅಂತ ಹೇಳಿದ್ರೆ ಯಾರಿವರು ಚೆನ್ನಿ ಅನ್ನೋ ಒಂದು ಪ್ರಶ್ನೆ ಸಾಕಷ್ಟು ಜನರಿಗೆ ಕಾಡ್ತಾ ಇರುತ್ತೆ. ಅದಕ್ಕೆ ಉತ್ತರವನ್ನ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಯಾರಿವರು ಚೆನ್ನಿ ಅಲಿಯಾಸ್ ಚನ್ನಬಸಪ್ಪ ಅವರು. ಎನ್ ಚನ್ನಬಸಪ್ಪ ಅವರು ಚೆನ್ನಿ ಅಂತಲೇ ಜನಪ್ರಿಯರಾಗಿದ್ದಾರೆ ಆ ಭಾಗದಲ್ಲಿ. ಜನಜನಿತ ಆಗಿರೋದು ಚೆನ್ನಿ ಅನ್ನೋ ಒಂದು ಹೆಸರಿನಲ್ಲಿ. ಶಿವಮೊಗ್ಗ ನಗರ ಕ್ಷೇತ್ರದ ಬಿಜೆಪಿಯ ಹಾಲಿ ಅಭ್ಯರ್ಥಿ. ಸಾಕಷ್ಟು ಲೆಕ್ಕಾಚಾರಗಳ ನಡುವೆ ಇದೇ ಚೆನ್ನೈಯವರಿಗೆ ಈ ಬಾರಿ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಿದೆ. ಶಿವಮೊಗ್ಗ ನಗರದ ಕ್ಷೇತ್ರದ ಹಾಲಿ ಬಿಜೆಪಿ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಧುಮುಕಿದ್ದಾರೆ ಚೆನ್ನಿ ಅವರು. ಶಿವಮೊಗ್ಗ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಒಂದು ಕಡೆ, ಶಿವಮೊಗ್ಗ ಆರ್ಎಸ್ಎಸ್ ಹಿನ್ನೆಲೆಯ ಫೈರ್ ಬ್ರ್ಯಾಂಡ್ ಅಂತಲೇ ಆ ಭಾಗದಲ್ಲಿ ಚನ್ನಬಸಪ್ಪ ಅವರು ಗುರುತಿಸಿಕೊಂಡಿದ್ದಾರೆ. ಕೇವಲ ಚೆನ್ನಿ ಅಂತ ಆ ಭಾಗದಲ್ಲಿ ಮಾತ್ರ ಅಲ್ಲ, ಆರ್ಎಸ್ಎಸ್ ನ ಫೈರ್ ಬ್ರ್ಯಾಂಡ್, ಪ್ರಖರ ಹಿಂದುತ್ವವಾದಿ ಮುಖಂಡ ಚೆನ್ನಿಯವರು. ಸುಖಾಸುಮನೆ ಯಾವ ಸಾಮಾನ್ಯ ಕಾರ್ಯಕರ್ತರಲ್ಲ. ಸೊ ಇವರ ಹಿನ್ನೆಲೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಪ್ರಖರ ಹಿಂದುತ್ವವಾದಿ ಕಟ್ಟಾಳು ಅಂತ ಏನ್ ಕರೀತಾರೆ, ಆ ನಿಟ್ಟಿನಲ್ಲಿ ಚನ್ನಬಸಪ್ಪ ಅವರಿಗೆ ಆ ಒಂದು ಕೀರ್ತಿ ಸಲ್ಲತ್ತೆ. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರ ಪರಮಾಪ್ತ, ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋದಕ್ಕೆ ಈಶ್ವರಪ್ಪನವರ ಬೆಂಬಲ ಕೂಡ ಇವತ್ತು ಸಿಗ್ತಾ ಇದೆ. ಸಿದ್ದು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಈ ಗೋಮಾಂಸ ಭಕ್ಷಣೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗಿತ್ತು, ದೊಡ್ಡ ಮಟ್ಟದ ವಿವಾದಗಳಿಗೆ ಎಡೆ ಮಾಡಿಕೊಡ್ತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರನ್ನ ತಲೆ ಕಡಿಬೇಕು ಅಂತ ಹೇಳಿ ಆಗ್ಲೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಇದೇ ಚೆನ್ನಿ ಮುಖ್ಯಮಂತ್ರಿಗಳ ವಿರುದ್ಧ ಅವತ್ತು ವಾಕ್ಪ್ರಹಾರವನ್ನ ಮಾಡ್ತಾರೆ. ಸಿದ್ದರಾಮಯ್ಯನವರ ತಲೆ ಕಡಿಬೇಕು ಅನ್ನೋ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಬಂಧನಕ್ಕೂ ಕೂಡ ಒಳಗಡೆ ಆಗ್ತಾರೆ, ಬಿಡುಗಡೆ ಕೂಡ ಆನಂತರ ಆಗಿರ್ತಾರೆ. ಅಂದ್ರೆ ಅಷ್ಟೊಂದು ಆರ್ಎಸ್ಎಸ್ ಅಥವಾ ಹಿಂದುತ್ವ ಅನ್ನೋ ಒಂದು ವಿಚಾರ ಬಂದಾಗ ಬಹಳ ಕಟ್ಟಾಳುವಿನ ರೀತಿಯಲ್ಲಿ ವರ್ತಿಸುವಂತಹ ವ್ಯಕ್ತಿತ್ವ ಚನ್ನಬಸಪ್ಪ ಅವರದು. ತಲ್ವಾರ್ ಕೊಡ್ರೋ ಅಂತ ಹೇಳಿದ್ದಂತಹ ಮಾತು ಈಗಲೂ ಕೂಡ ಶಿವಮೊಗ್ಗದ ಜನತೆ ಮರೆತಿಲ್ಲ. ಒಂದ್ ರೀತಿ ಫೈರ್ ಬ್ರ್ಯಾಂಡ್ ಚನ್ನಬಸಪ್ಪ ಅಂತ ಹೇಳಿದ್ರೆ ಸೊ ಆ ಮಟ್ಟಿಗೆ ಗುರುತಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ಶಿವಮೊಗ್ಗ ನಗರಸಭೆಯ ಅಧ್ಯಕ್ಷರಾಗಿದ್ರು ಚನ್ನಬಸಪ್ಪ ಅವರು. ಈಗ ಹಾಲಿ ಕಾರ್ಪೊರೇಟರ್ ಕೂಡ ಆಗಿದ್ದಾರೆ. ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ತಮ್ಮದೇ ಚಾರ್ಮ್ ಅನ್ನ ಹೊಂದಿದ್ದಾರೆ, ತಮ್ಮದೇ ಹಿಡಿತವನ್ನ ಕೂಡ ಹೊಂದಿದ್ರು. ಈಗ ಶಿವಮೊಗ್ಗ ನಗರ ಪಾಲಿಕೆಯ ಹಾಲಿ ಕಾರ್ಪೊರೇಟರ್ ಆಗಿ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಇಂತಹ ಅಭ್ಯರ್ಥಿಗೆ ಈ ಬಾರಿ ಬಿಜೆಪಿ ಮಣೆ ಹಾಕಿದೆ. ಲಿಂಗಾಯತ ಸಮುದಾಯದ ಪ್ರಬಲ ಅಭ್ಯರ್ಥಿ ಕೂಡ ಹೌದು ಇದೇ ಚನ್ನಬಸಪ್ಪ ಅವರು. ಸೊ ಹಾಗಾಗಿ ಇಷ್ಟೆಲ್ಲ ಹಿನ್ನೆಲೆಗಳಿದೆ. ಪ್ರಮುಖವಾಗಿ ಕುಟುಂಬ ರಾಜಕಾರಣದ ವಿರೋಧಿ. ಈಗಾಗಲೇ ಬಿಜೆಪಿಯ ಮೇನ್ ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ ಕುಟುಂಬ ವಿರೋಧಿ. ಸೊ ಆ ಒಂದು ವಿಚಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಹಿನ್ನೆಲೆ ಇದೆ ಚನ್ನಬಸಪ್ಪ ಅವರಿಗೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಇಲ್ಲಿ ಯಾವ ವಿಚಾರ ಅಂತ ಹೇಳಿದ್ರೆ ಚನ್ನಬಸಪ್ಪ ಅವರ ವಿಚಾರದಲ್ಲಿ ಈಗ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಕೂಡ ನಡೀತಾ ಇದೆ. ಅವರ ಹಿನ್ನೆಲೆ ಬಹಳ ದೊಡ್ಡ ಮಟ್ಟದ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಏನು ಹೇಳ್ತೀರಿ, ಯಾವ ರೀತಿಯಾಗಿ ಲೆಕ್ಕಾಚಾರ ವರ್ಕೌಟ್ ಆಗುತ್ತೆ ಶಿವಮೊಗ್ಗ ನಗರದಲ್ಲಿ? ಶ್ರುತಿ, ಏನು ಹೈಕಮಾಂಡ್ ನ ಅಳೆದು ತೂಗಿ ಬಿಜೆಪಿ ಹೈಕಮಾಂಡ್ ಅಳೆದು ತೂಗಿ ಚನ್ನಬಸಪ್ಪನವರಿಗೆ ಟಿಕೆಟ್ ಅನ್ನ ನಿನ್ನೆ ಘೋಷಣೆ ಮಾಡಿದೆ. ಇದರಿಂದಾಗಿ ನೋಡ್ತಾ ಹೋದ್ರೆ ಇದರ ಒಳಗೆ ಏನೇನಿದೆ ಅಂತ ಅಂದ್ರೆ ಈಶ್ವರಪ್ಪನವರ ವಿರೋಧನ ಕಟ್ಕೊಳ್ಳೋದಕ್ಕೂ ಆಗೋದಿಲ್ಲ ಹೈಕಮಾಂಡ್ಗೆ. ಹಾಗಾಗಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ಚನ್ನಬಸಪ್ಪ ಅವರಿಗೆ ಟಿಕೆಟ್ ನೀಡಿದ್ರೆ ಈಗ ಒಂದು ಕಡೆ ಏನು ಬಂಡಾಯ ಕೂಡ ಶಮನ ಆಗುತ್ತೆ. ಅದ್ರ ಜೊತೆಗೆ ಈಶ್ವರಪ್ಪನವರೇ ಖುದ್ದು ಬಂದು ಅವರಿಗೆ ಪರವಾಗಿ ಪ್ರಚಾರ ಮಾಡುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಹೈಕಮಾಂಡ್ ಈ ರೀತಿಯ ನಿರ್ಧಾರ ತೆಗೆದುಕೊಂಡಿದೆ. ಜೊತೆಗೆ ಏನು ಚನ್ನಬಸಪ್ಪನವರನ್ನ ನೋಡ್ತಾ ಹೋದ್ರೆ ಅವರು ಕೂಡ ಕಟ್ಟರ್ ಹಿಂದುತ್ವವಾದಿ ಅಂತಾನೆ ಹೇಳ್ಬೋದು. ಈ ಹಿಂದೆ ಕೂಡ ಹಲವಾರು ಬಾರಿ ಅವರು ನಿರೂಪಿಸಿಕೊಂಡಿದ್ದಾರೆ. ಯಾಕಂದ್ರೆ ಹಲವಾರು ಸಂದರ್ಭಗಳಲ್ಲಿ ಶಿವಮೊಗ್ಗದಲ್ಲಿ ಗಲಾಟೆ ಆಗಿರ್ಬೋದು ಅಥವಾ ಶಿವಮೊಗ್ಗ ವಿಚಾರಗಳಲ್ಲಿ ಹಿಂದುತ್ವ ಅಂತ ಬಂದಾಗ ಮುಂದಿನ ಸಾಲಲ್ಲಿ ನಿಲ್ತಾ ಇದ್ರು. ಹಾಗೆ ಏನು ಈ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಹೇಳಿಕೆ ಏನು ಗೋಮಾಂಸ ವಿಚಾರವಾಗಿ ಏನು ಹೇಳಿಕೆಯನ್ನ ನೀಡಿರ್ತಾರೆ, ಆ ಹೇಳಿಕೆ ಕೂಡ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿ ಏನು ತಲೆ ಕಡಿಯುವ ವಿಚಾರಕ್ಕೂ ಕೂಡ ಹೋಗಿದ್ರು. ಇದರಿಂದಾಗಿ ಅವರು ಕೂಡ ಕೇಸನ್ನ ಕೂಡ ಎದುರಿಸಬೇಕಾಗುತ್ತೆ. ಪ್ರಕರಣದಲ್ಲಿ ಅಂದ್ರೆ ಅವರಿಗೆ ಒಂದು ಈಗ ಪ್ರಕರಣ ಕೂಡ ನಡೆಯುತ್ತೆ. ಅದಾದ ನಂತರ ಹಲವಾರು ವಿಚಾರದಲ್ಲಿ ಹಿಂದುತ್ವವಾದಿ ಬೆಳೆದು ಬಂದಿದ್ರು. ಅದರ ಜೊತೆಗೆ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕೂಡ ಏನು ಲೋಕಲ್ ಅಲ್ಲಿ ಅವ್ರನ್ನ ಕರೀತಾ ಇದ್ರು. ಈಗ ಅವರಿಗೆ ಟಿಕೆಟ್ ನೀಡಿರೋದ್ರಿಂದ ಈಶ್ವರಪ್ಪನವರು ಕೂಡ ಸ್ವಾಗತಿಸಿದ್ದು. ಏನು ಈಶ್ವರಪ್ಪರ ಹೇಳಿಕೆ ಪ್ರಕಾರ ನಾನೇ ನಿತ್ತ ಹಾಗೆ, ನಾನೇ ಏನು ಚನ್ನಬಸಪ್ಪ ಅವರು ಈಗ ನಿಂತಿರೋದ್ರಿಂದ ನೋಡ್ತಾ ಇದ್ರೆ ನಾನೇ ನಿತ್ತ ಹಾಗೆ, ನಾನೇ ಮುಂದೆ ನಿಂತು ಗೆಲ್ಲಿಸ್ತೇನೆ ಅನ್ನೋ ಮಾತನ್ನ ಕೂಡ ಆಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನು ಅವರ ಪುತ್ರ ಕಾಂತೇಶ್ ಅವರು ಕೂಡ ನಾನು ಮುಂದಿನ ದಿನಗಳಲ್ಲಿ ಚನ್ನಬಸಪ್ಪ ಅವರ ಬೆನ್ನೆಲುಬಿಗೆ ನಿಲ್ಲುತ್ತೇನೆ ಅಂತ ಒಂದು ಮಾತನ್ನು ಕೂಡ ಈಗ ಹೇಳ್ತಾ ಇದ್ದಾರೆ. ಶ್ರುತಿ, ಓಕೆ ವಿನಯ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ.
ನೋಡಿ, ಶಿವಮೊಗ್ಗದ ನಗರಸಭೆಯ ಹಾಲಿ ಸದಸ್ಯರಾಗಿದ್ದಂತಹ ಕಾರ್ಪೊರೇಟ್ ಆಗಿದ್ದಂತಹ ಚನ್ನಬಸಪ್ಪ ಅವರಿಗೆ ಈ ಬಾರಿ ಬಿಜೆಪಿ ಪಾಳಿಯ ಮಣೆ ಹಾಕಿದೆ. ಸೊ ಅವರ ಹಿನ್ನೆಲೆ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿದೆ. RSS ಹಾಗೆ ಹಿಂದುತ್ವದ ಹಿನ್ನೆಲೆಯ ಕಟ್ಟಾಳು ಅಂತ ಚನ್ನಬಸಪ್ಪ ಅವರು ಕರೆಸ್ಕೊಳ್ತಾರೆ. ಆ ಭಾಗದಲ್ಲಿ ಚೆನ್ನಿ ಅಂತಲೇ ಫೇಮಸ್ ಆಗಿರ್ತಾರೆ. ಸೊ ಇಲ್ಲಿ ಸಿದ್ದರಾಮಯ್ಯನವರ ಕಾಲದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಈ ಗೋಮಾಂಸ ಭಕ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ವಿವಾದವನ್ನ ಕೂಡ ಸೃಷ್ಟಿ ಮಾಡಿರ್ತಾರೆ. ಈ ಗೋಮಾಂಸ ಭಕ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಲೆ ಕಡಿಬೇಕು ಅನ್ನೋ ಒಂದು ವಿಚಾರವನ್ನ ಕೊಟ್ಟು ಜೈಲಿಗೆ ಹೋಗಿ ಬರಬೇಕಾಗಿರುವಂತಹ ಪ್ರಸಂಗ ಕೂಡ ಚನ್ನಬಸಪ್ಪ ಅವರು ಫೇಸ್ ಮಾಡಿರ್ತಾರೆ. ಪ್ರಖರ ಹಿಂದುತ್ವವಾದಿ ಮುಖಂಡ ಚನ್ನಿ ಅಂತ ಹೇಳಿ ಆ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಈಶ್ವರಪ್ಪನವರ ಪರಮಾಪ್ತ ಕೂಡ ಹೌದು. ಹಾಗಾಗಿ ಈಶ್ವರಪ್ಪನವರು ಕೂಡ ಈ ಸಂದರ್ಭದಲ್ಲಿ ಬಹಳ ಸಪೋರ್ಟಿವ್ ಆಗಿ ನಿಂತ್ಕೊಳ್ತೀವಿ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಹೇಳ್ತಾರೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಪರಮಾಪ್ತರಾಗಿ ಗುರುತಿಸಿಕೊಂಡಿರೋದು ಒಂದು ಕಡೆ, ಈಶ್ವರಪ್ಪನವ್ರಿಗೂ ಬೇಸರ ಆಗಬಾರದು ಅನ್ನೋ ಕಾರಣ ಬಿಜೆಪಿಯ ಲೆಕ್ಕಾಚಾರ. ಲಿಂಗಾಯತ